ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟದ ವಿಚಾರವಾಗಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಗೋವಿಂದ ಕಾರಜೋಳ, ರಾಜ್ಯದಲ್ಲಿ ಸದ್ಯ ಇಬ್ಬರ ಮಧ್ಯೆ ಕುರ್ಚಿ ಕದನ ಜೋರಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಂಡೀಷನ್ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ. ಆದರೆ ಇತ್ತ ಡಿ.ಕೆ. ಶಿವಕುಮಾರ್ 2.5 ವರ್ಷದ ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಇಬ್ಬರಲ್ಲಿ ಪವರ್ ಶೇರಿಂಗ್ ಒಪ್ಪಂದ ಆಗಿದ್ರೆ ಸಿಎಂ ಸಿದ್ದರಾಮಯ್ಯ ಡಿ.ಕೆ.ಶಿಗೆ ಸಿಎಂ ಕುರ್ಚಿ ಬಿಟ್ಕೊಡ್ಬೇಕು. ಸಿಎಂ ಕುರ್ಚಿ ಬಿಟ್ಕೊಟ್ಟಿಲ್ಲ ಅಂದ್ರೆ ಡಿ.ಕೆ.ಶಿ ಒದ್ದು ತೆಗೆದುಕೊಳ್ತೀನಿ ಅಂದಿದ್ದಾರೆ. ಬಹುಶಃ ಆ ಕಾಲ ಬರುತ್ತಂತೆ ಕಾಣುತ್ತೆ ಅಂತ ಸಿಎಂ ಸಿದ್ದರಾಮಯ್ಯಗೆ ಕಾರಜೋಳ ಟಾಂಗ್ ನೀಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ನಿಷ್ಕ್ರಿಯ ಆಗಿದೆ, ಕುರ್ಚಿ ಕಾದಾಟ ಜೋರಾಗಿದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಯಾವುದೇ ಕಂಡೀಷನ್ ಆಗದೇ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ 2.5 ವರ್ಷದ ಒಪ್ಪಂದ ನಮ್ಮಿಬ್ಬರಲ್ಲಿ ಆಗಿದೆ ಅಂತ. ಅದಕ್ಕೆ ಇಬ್ಬರಲ್ಲೂ ಆಗಿದ್ದರೆ, ಒಂದು ವೇಳೆ ಒಪ್ಪಂದ ಆಗಿದ್ದರೆ ಅವರು ಬಿಟ್ಟು ಕೊಡ್ಬೋದು. ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದಾರೆ ಗೊತ್ತದನ್ನು, ಒದ್ದು ತಗೋತೀನಿ ಅಂತೇಳಿ. ಅದಕ್ಕೆ ಬಹುಶಃ ಆ ಕಾಲ ಬರುವಂಗೆ ಕಾಣ್ತದೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಕೇವಲ ಪದಾಧಿಕಾರಿ, ಸರ್ವಾಧಿಕಾರಿಗಳು ಬೇರೆ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳ ಅಣತಿಯಂತೆ ಕಾಂಗ್ರೆಸ್ ಪಕ್ಷ ನಡೀತದ ಹೊರತು ಖರ್ಗೆ ಅವ್ರ ಮಾತಿಗೆ ಕೌಡೆ ಕಿಮ್ಮತ್ತು ಇಲ್ಲ. ಕಾರ್ಖಾನೆ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಬಿಎಸ್ಎಸ್ಕೆ ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸಬೇಕು ಅಥವಾ ಗುತ್ತಿಗೆ ಆಧಾರದ ಮೇಲೆ ನೀಡಿ ಪುನಃ ಕಾರ್ಖಾನೆ ಪ್ರಾರಂಭಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರ ನೇತೃತ್ವದ ನಿಯೋಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆ ನಿನ್ನೆ ಬೀದರ್ ನಗರಕ್ಕೆ ಆಗಮಿಸಿದಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಬಿಎಸ್ಎಸ್ಕೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಹಾಗೂ ರೈತರ ಜೊತೆಗೂಡಿ ಭೀಮರಾವ್ ಪಾಟೀಲ್ ಭೇಟಿ ಮಾಡಿದ್ರು. ಕಾರ್ಖಾನೆ ಈ ರೀತಿ ಕಾರ್ಯನಿರ್ವಹಿಸದೆ ನಿಂತಿರುವುದರಿಂದ ಜಿಲ್ಲೆಯ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು. ಹೇಗಾದರೂ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡುವಂತೆ ಸಚಿವರನ್ನು ಒತ್ತಾಯಿಸಿದರು. ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾದಂತಹ 1,16,426 ರೈತರ ಖಾತೆಗಳಿಗೆ 17 ಹಂತಗಳಲ್ಲಿ ಒಟ್ಟು 261.63 ಕೋಟಿ ರೂಪಾಯಿ ಪರಿಹಾರ ಹಣ ಜಮಾ ಮಾಡಲಾಗಿದೆ ಅಂತ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ NDRF ಮತ್ತು SDRFನಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಹಾರ ವಿತರಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಟೆಕ್ನಿಕಲ್ ರೀಸನ್ ಅಲ್ಲಿ ಇಲ್ಲಿಂದ ಕಳಿಸಿದ್ದಾರೆ. ಕೆಲವೊಂದು ಆಧಾರ್ ಹೊಂದಾಣಿಕೆ ಆಗ್ತಾ ಇಲ್ಲ, ಕೆಲವೊಂದು ಜನ ರೈತರು ಬೇರೆ ಬೇರೆ ಕಡೆ ಇರ್ತಾರೆ. ಇವೆಲ್ಲ ಸಮಸ್ಯೆಗಳಿದೆ. ಅದನ್ನು ಬಗೆಹರಿಸಲಿಕ್ಕೆ ನಾನು ಹೇಳಿದ್ದೇನೆ. ಜಿಲ್ಲಾಡಳಿತ ಇವತ್ತು ಅದರ ಬಗ್ಗೆ ಪದೇ ಪದೇ ಅದಕ್ಕೆ ಫಾಲೋಅಪ್ ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿತದೆ. ಅದೇ ರೀತಿಯಲ್ಲಿ ಈ ಸಲ ನಾವು ಬೆಳೆ ವಿಮೆ ಏನಿತ್ತು, ಈ ಬೆಳೆ ವಿಮೆ ಸುಮಾರು 2,04,190 ಅಲ್ಲ, 2,04,000 ಜನ 19 2,04,019 ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದಾರೆ. ಅವರು ಸುಮಾರು 9,98,00,000 ರೂಪಾಯಿ ಬೆಳೆ ವಿಮೆ ಕಂತು ಪಾವತಿ ಮಾಡಿದ್ದಾರೆ. 9,98,00,000 ಅಲ್ಲ, 9,98,00,000 ರೂಪಾಯಿ ಬೆಳೆ ವಿಮೆ ಪಾವತಿ ಮಾಡಿದ್ದಾರೆ. ಈ ಸಲ ಇವತ್ತು ನಾನು ಖುದ್ದಾಗಿ ಮೇಲ್ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಸೇರಿಸಿಕೊಂಡು ಪದೇ ಪದೇ ಸಭೆಯನ್ನು ಮಾಡಿ ಇವತ್ತು ಎಲ್ಲರ ಶ್ರಮ ಮಾಡಿದ್ದಕ್ಕಾಗಿ ಇವತ್ತೇನು ಮಿಡ್ ಸೀಸನ್ ಅಡ್ವರ್ಸಿಟಿಯಲ್ಲಿ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ
ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿರುವ ನಡುವೆ ಬೀದರ್ನಲ್ಲಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ದೇಶದ ಇತಿಹಾಸದಲ್ಲೇ ಕಾಂಗ್ರೆಸ್ ಪಕ್ಷ ಯಾರನ್ನೂ ಕೂಡ ದಲಿತ ಸಿಎಂ ಮಾಡಿಲ್ಲ ಅಂತ ಆರೋಪಿಸಿದ್ರು. ಆಂಧ್ರಪ್ರದೇಶ ಮತ್ತು ಬಿಹಾರ ಹೊರತುಪಡಿಸಿ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರು. 60 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ದಲಿತರ ಮತಗಳಿಂದಲೇ ಅಧಿಕಾರಕ್ಕೆ ಬಂದಿದೆ. ದಲಿತರು ಇಲ್ಲದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿಯೂ ದೇಶದಲ್ಲಿಯೂ ಇರಲಾರದು ಅಂತ ಹೇಳಿದ್ರು. ಕಡೆ ಬಿಹಾರಲ್ಲಿ ಒಂದು ಕಡೆ ಬಿಟ್ಟರೆ ದೇಶದ ಯಾವುದೇ ರಾಜ್ಯದಲ್ಲಿ 56 ವರ್ಷ ಆಡಳಿತ ಮಾಡಿದಂಥ 60 ವರ್ಷ ಆಡಳಿತದ ಕಾಂಗ್ರೆಸ್ ದಲಿತರ ಮತಗಳಿಂದನೇ 65 ವರ್ಷಗಳ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಂಜಾಬಲ್ಲಿ ಸೋಲುವ ಸಮಯದಲ್ಲಿ ನಮ್ಮ AAP ಅಲ್ವಾ ಕೊಟ್ಟಿದ್ದು ಒಂದು ಸೀಟನ್ನು ಕೊಟ್ಟಿದ್ದು ಬಿಟ್ಟರೆ ಈ ರಾಜ್ಯದಲ್ಲಿ ದಲಿತರಿಗೆ ಯಾವುದೇ ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಯಾರು ನಮ್ಮ ಪರವಾಗಿ ನಿಲ್ಲಲಿಲ್ಲ. 100% ಸರ್. ನಮ್ಮದು ನಾವಿಲ್ಲ ಅಂದ್ರೆ ನಮ್ಮ ದಲಿತರಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಸರ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಈ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ನಿಮ್ಮ ನಿಲ್ವೇನು ಅಂತ ಹೇಳಿದಾಗ ಏನ್ ಹೇಳಿದ್ರು ಸರ್? ಸೋನಿಯಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಹೇಳಿಬಿಟ್ಟು ಹೋದ್ರು ಸರ್. ಆ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ, ಸಮಯಾವಕಾಶವನ್ನು ಪಡೆದಿದ್ದಾರೆ. ನಾವ್ಯಾರು ಸುಮ್ಮನೆ ಕೂತಿಲ್ಲ. ಈ ಸಾಮಾಜಿಕ ಅನ್ಯಾಯ ಆದರೆ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದೀವಿ, ಹೆಚ್ಚಿಗೆಯನ್ನು ನೀಡಿದ್ದೀವಿ. 1 ತಿಂಗಳಲ್ಲಿ ಏನು ನಮ್ಮ ಸಮಾಜದ ಮಂತ್ರಿ ಆ ಮಂತ್ರಿಗಳಿಗೆ ಹೇಳಿರೋದು ನಾವು, ನಮ್ಮ ಸಮಾಜ ಮಂತ್ರಿಗಳಿಗೆ ಹೇಳಿದ್ದೀವಿ. ಬೈದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಅವ್ಯವಸ್ಥೆ ಹಾಗೂ ನಿಯಮ ಬಾಹಿರ ಕೆಲಸಗಳ ಕುರಿತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿಯಮ ಬಾಹಿರ ಕೆಲಸಗಳು ನಡೆದಿವೆ ಎಂಬ ತನಿಖಾ ವರದಿ ಸರ್ಕಾರದ ಕೈ ಸೇರಿದೆ ಅಂತ ತಿಳಿಸಿದ್ದಾರೆ. ತನಿಖಾ ವರದಿಯಲ್ಲಿ ಎಲ್ಲ ವಿವರಗಳಿದ್ದು ಅಲ್ಲಿನ ಕೆಲವು ಅಧಿಕಾರಿಗಳು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿರುವುದು ಕ್ರಮ ಕೈಗೊಳ್ಳುವಲ್ಲಿ ಸ್ವಲ್ಪ ವಿಳಂಬವಾಗ್ತಾ ಇದೆ ಅಂತ ಹೇಳಿದ್ರು. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಈಗಾಗಲೇ ಮಾತನಾಡಿದ್ದೇನೆ. ಸ್ಟೇ ತಂದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಆದರೆ ತಪ್ಪು ಮಾಡಿದವರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಆಗುತ್ತೆ ಅಂತ ತಿಳಿಸಿದ್ದಾರೆ. ವರದಿ ಬಂದಿದೆ. ಬ್ರಿಮ್ಸಲ್ಲಿ ಕೆಲವೊಂದು ನಿಯಮ ಬಾಹಿರ ಕೆಲಸ ಕಾರ್ಯಗಳಾಗಿದೆ ಅನ್ನುವಂಥ ವರದಿನೂ ಇದೆ. ಅದ್ರ ಮೇಲೆ ಕ್ರಮನೂ ಆಗ್ತಿತ್ತು. ಆದರೆ ಅಧಿಕಾರಿ ಕೆಲವೊಂದು ಕಡೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ. ಸ್ಟೇ ವೇಕೇಟ್ ಮಾಡಲಿಕ್ಕೆ ಈಗಾಗಲೇ ನಾನು ಶರಣ್ ಪ್ರಕಾಶ್ ಅವರಿಗೆ ಮಾತನಾಡಿದ್ದೇನೆ. ಅದಕ್ಕಾಗಿ ಬ್ರಿಮ್ಸಲ್ಲಿ ಸುಧಾರಣೆ ತರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದರೂ ಅದಕ್ಕೆ ನಾವು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದರ ಜೊತೆಯಲ್ಲಿ ನೋಡಿ, ಯಾವುದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ, ನಮ್ಮ ಕೈಯಲ್ಲಿದೆ ಅಷ್ಟು ಮಾಡ್ತೀವಿ. ಕಾನೂನು ಯಾವ ಒತ್ತಡ ಬರೋ ಪ್ರಶ್ನೆ ಇಲ್ಲ. ನಮ್ಗೆ ಯಾರು ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಹಂಗಾಗೋದಿಲ್ಲ. ಅದು ಮತ್ತೊಂದು ಸಭೆ ಕರೀರಿ ಅಂತ ಹೇಳಿದ್ದೇನೆ. ನಾನು ಬೆಳ್ಳಾರಿಯಲ್ಲಿ ಬೆಳಗಾಂದಲ್ಲಿ ಸಭೆ ಕರೀರಿ ಅಂತ ಹೇಳಿದ್ದೆ. ಬಹಳಷ್ಟು ನಮಗೆಲ್ಲ ಬೇರೆ ಬೇರೆ ಪ್ರಶ್ನೆಗಳು ಬೇರೆ ಬೇರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡದ ಪರಮ ಪೂಜ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳ 74ನೇ ಜಾತ್ರಾ ಮಹೋತ್ಸವ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ದಿವ್ಯ ನೇತೃತ್ವದಲ್ಲಿ ಡಿಸೆಂಬರ್ 24, 25, 26ರಂದು ಅದ್ದೂರಿಯಾಗಿ ಜರುಗಲಿದೆ. ದಿನಾಂಕ 24 ಡಿಸೆಂಬರ್ 2025ರಂದು ಸಾಯಂಕಾಲ 6 ಗಂಟೆಗೆ ಪರಮ ಪೂಜ್ಯ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳ ರಥೋತ್ಸವ ಬಿರ್ಬಂಜಣಿಯಿಂದ ಜರುಗಲಿದೆ. ನಂತರ ಸಾಯಂಕಾಲ 7 ಗಂಟೆಗೆ ಶಿವಾನುಭವ ಚಿಂತನವು ಜರುಗುವುದು ಮತ್ತು ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನ ಇಳಕಲ್ನ ಶ್ರೀ ಚಿತ್ತರಿಗೆಯ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಗುರು ಮಹಂತ ಸ್ವಾಮಿಗಳು ವಹಿಸುವರು. ಭಾಲ್ಕಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವದ ಅಂಗವಾಗಿ ಪಟ್ಟಣದಲ್ಲಿ ಭಕ್ತಿ ಭಾವದಿಂದ ಬಸವನಡಿಗೆ ಹಾಗೂ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮಗಳು ಇಂದು ಜರುಗಿವೆ. ಇನ್ನು ಇವತ್ತು ಬೆಳಗ್ಗೆ 6 ಗಂಟೆಗೆ ಹಿರೇಮಠದಲ್ಲಿ ಆರಂಭವಾದಂತಹ ಬಸವನಡಿಗೆಯಲ್ಲಿ ಪೂಜ್ಯರು, ಗಣ್ಯರು, ನೂರಾರು ಭಕ್ತರು ಭಾಗವಹಿಸಿದ್ರು. ವಚನ ಗೀತೆಗಳು, ಬಸವಘೋಷಗಳೊಂದಿಗೆ ಭಜನೆ ಮಾಡುತ್ತಾ ಶಿಸ್ತಿನಿಂದ ಸಾಗಿದ್ರು. ಈ ಬಸವ ಪಥ ಸಂಚಲನವು ಹಳೆ ಪಟ್ಟಣದ ಗಡಿ, ಬೊಮ್ಮಗುಂಡೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಚನ್ನಬಸವ ಆಶ್ರಮದವರೆಗೆ ನಡೆಯಿತು. ಚನ್ನಬಸವ ಆಶ್ರಮದಲ್ಲಿ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಗುರು ಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶ ದೇಶ್ ಭೂಷಣ್ ಕೌಚಲ್ಗಿ ಅವರು ಶಟಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿದರು.
ಶ್ರೀ ಗುರು ಬಸವಾಲಿ ಶ್ರೀ ಗುರು ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಜೋರಾಗ್ತಿರುವ ನಡುವೆ ಬೀದರ್ನಲ್ಲಿ ಮಾತನಾಡಿದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಖುದಾ ಮೆಹರ್ಬಾನ್ ತೋ ಗದಾ ಪೈಲ್ವಾನ್ ಎಂಬಂತೆ ಯೋಗ ಬಂದಾಗ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಸಿಎಂ ಆಗೋ ಆಸೆ ಎಲ್ರಿಗೂ ಇರುತ್ತೆ. ನಮ್ಮ ಪಕ್ಷದಲ್ಲಿ 4-5 ಜನ ಅರ್ಹ ವ್ಯಕ್ತಿಗಳಿದ್ದಾರೆ. ಅವರು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು. ಬಿಜೆಪಿಯಲ್ಲಿ ಇರಲಿಲ್ವಾ? ಬಿಜೆಪಿ ಆಡಳಿತ ಅವಧಿಯಲ್ಲಿ 3 ಸಿಎಂ ಬದಲಾದ್ರು. ದಲಿತ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ? ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಮಾಡೋದ್ರಲ್ಲಿ ತಪ್ಪೇನಿದೆ? ಪಕ್ಷದಲ್ಲಿ ಯಾರೇ ಸಿಎಂ ಆದ್ರೂ ನಾವು ಸ್ವಾಗತ ಮಾಡ್ತೀವಿ. ಈಗಿರುವ ಸಿಎಂ ಮುಂದುವರೆದರೂ ಸ್ವಾಗತವೇ ಅಂತ ಶಿವಾನಂದ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಸರ್ ಕೆಲವು ಶಾಸಕರು ಸಚಿವರು ನೀವು ಒಂದು ಸ್ವಲ್ಪ ನಿಲ್ಲಿಸ್ಬಿಡಿ, ಅದು ತಾನೇ ನಿಲ್ತದೆ. ಸರ್ ಏನು 5 ವರ್ಷ ಸಿದ್ದರಾಮಯ್ಯ ಇರ್ತಾರ ನೀವು ನಿಲ್ಲಿಸಿ ಅದು ತಾನೇ ನಿಲ್ತದೆ. ಸರ್ ಮತ್ತೆ ಇಲ್ಲಿ ನೋಡಿ, ಎಲ್ಲರಿಗೂ ಆಸೆ ಇರ್ತದೆ. ಅವ್ರವ್ರ ಆಸೆ ಮಾಡೋದೇನು ತಪ್ಪಿದೆ? ನಮ್ಮಲ್ಲಿ ಅಂತ ಒಂದು 4-6 ಜನ ನಾಯಕರಿದ್ದಾರೆ. ಅವ್ರು ಆಸೆ ಪಡ್ತಾರ, ತಪ್ಪೇ. ದಲಿತ ಸಿಎಂ ಇನ್ನು ಬಿ ಜೆ ಪಿನಲ್ಲಿ ಇರಲಿಲ್ವಾ? 4 ವರ್ಷದಲ್ಲಿ 3 ಮಂದಿ ಆದ್ರಲ್ಲ, ಅವಾಗ ಏನೂ ಕೇಳಲಿಲ್ಲ ನೀವು. ಇನ್ನೂ ಒಬ್ಬರು ಬದಲಾಗಿಲ್ಲ. ನೀವು ಇಷ್ಟು ಲಘು ಎಷ್ಟು ದಿವಸ ಸ್ಟೇಟ್ಮೆಂಟ್ ಕೊಡ್ತಾರೆ. ದಲಿತ ಸಿಎಂ ಒಂದ್ ಕಡೆ ಇದು ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ತಪ್ಪೇನಿದೆ ರೀ? ಪರಮೇಶ್ವರ್ ಅವರು ಗುರುತಿಸ್ಕೊಳ್ಳಿಲ್ಲ ಸರ್. ಯಾಕೋ ಯಾವ ನೋಡ್ರಿ, ಪಕ್ಷ ಕಾಂಗ್ರೆಸ್ ಇದೆ, ಅಲ್ಲಿ ಯಾರು ಬಂದರೂ ಸ್ವಾಗತ ಮಾಡ್ತೀವಿ. ಯಾರು ಬರದೇ ಇದ್ರೂ ಇದ್ದವ್ರನ್ನೇ ಸ್ವಾಗತ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಅರ್ಹ ವ್ಯಕ್ತಿಗಳು 4-6 ಜನ ನಮ್ಮಲ್ಲಿ ಹಿರಿಯರಿದ್ದಾರೆ. ಅವ್ರು ಬಯಸೋದು ಸಹಜ, ಅದನ್ನು ತಪ್ಪೇನಿದೆ? ಬಿಜೆಪಿ ಒಳಗೂ ಅದು ಸರ್ಕಾರ ಬಂದಾಗ ದಲಿತ ಸಿಎಂ ಆಗ್ಬೇಕಂತಾರೆ, ಕಾಂಗ್ರೆಸ್ನ ಒಳಗೆ ಬಂದಾಗ ಕೂಡ ಆಗ್ಬೇಕು ಅಂತಾರೆ. ನೋಡಿ, ಅದು ಕೂಗಿರೋದು ನಿಜ. ಇಂದಿಲ್ಲ ನಾಳೆ ಅದು ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು. ತಪ್ಪೇನಿದೆ? ಇಲ್ಲ, ನೀವು ಕಾಂಗ್ರೆಸ್ದಲ್ಲಿ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ದಲಿತ ಸಿಎಂ ಮಾಡಿಲ್ವಾ? ನಾವು ಮಾಡಿಲ್ವಾ? ರಾಜ್ಯದಾಗ ಅದು ಆಗ್ಬೋದಲ್ಲ. ಅಲ್ಲಾದ್ರೆ ಇಲ್ಲಿ ಯಾಕೆ ಆಗ್ಬಾರ್ದು? ಇದೆ ಸರ್. ಪಾಸಿಬಿಲಿಟಿ ಬಂದಾಗ, ಸಮಯ ಸಂದರ್ಭ ಬಂದಾಗ ಅದು ಹಾಗೆ ಆಗ್ತದೆ. ಈಗ ಆ ಥರ ಯಾವುದಾದ್ರೂ ಸೂಚನೆಗಳು ಇದಾವ ಸರ್? ಇಲ್ಲಿ ನೋಡಿ, ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸರಿ, ಎಲ್ಲ ಇಲ್ಲಿ ಒಂದು ಹಿಂದಿಯಲ್ಲಿ ಒಂದು ಗಾದಿ ಮಾತದೆ, ಖುದಾ ಮೆಹರ್ಬಾನ್ ತೋ ಗದಾ ಪೈಲ್ವಾನ್ ಅಂತ. ಯಾವ ದೇವರು ಒಲಿತಾನೆ ಎಲ್ಲರೂ ಆಗ್ತಾರೆ. ACC ಅಧ್ಯಕ್ಷರು ಆಗ್ಬೇಕು ಅನ್ನೋದು ಭಾಳ ಕೂಗಿತ್ತು ಸರ್. ಈಗ ಪರಮೇಶ್ವರ್ ಅವರು ನೋಡ್ರಿ, ತಪ್ಪೇನಿದೆ ರೀ? ACC ಅಧ್ಯಕ್ಷರು ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೌರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಹದಗೆಟ್ಟಿತ್ತು. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸವ ಕಲ್ಯಾಣದಿಂದ ಗೌರ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ 1 ಕಿಲೋಮೀಟರ್ಗೂ ಹೆಚ್ಚು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಆತಂಕದಲ್ಲಿ ವಾಹನ ಚಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಹಾಳಾದ ಕಾರಣ ವಾಹನ ಚಲಿಸುವಾಗ ಧೂಳಿನ ಸಮಸ್ಯೆ ವಿಪರೀತವಾಗಿ ವಾಹನ ಸವಾರರಿಗೆ ಮುಂದೆ ಕಾಣಿಸದಂತೆ ವಾಹನ ಸವಾರರು ದಿನಕ್ಕೊಬ್ಬರು ಬಿದ್ದು ಆಸ್ಪತ್ರೆಗೆ ಸೇರುತ್ತಿರುವಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ಸುಧಾರಣೆಗೆ ಮುಂದಾಗ್ತಾರೆ. ಕಾದು ನೋಡಬೇಕಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬಂದೇನವಾಜ್ ವಾಡಿಯ ಬಳಿ ಸ್ವಿಫ್ಟ್ ಕಾರ್ ಹಾಗೂ ಆಟೋ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದು 5 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮುಡಬಿ ಗ್ರಾಮದಿಂದ ಬಸವ ಕಲ್ಯಾಣಕ್ಕೆ ಬರುತ್ತಿದ್ದ ಆಟೋಗೆ ಹಿಂಬದಿಯಿಂದ ಸ್ವಿಫ್ಟ್ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಆಟೋದಲ್ಲಿದ್ದ 6 ಜನರ ಪೈಕಿ ಒಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಆಟೋ ಚಾಲಕ ಸೇರಿದಂತೆ 5 ಜನರಿಗೆ ಗಂಭೀರ ಗಾಯಗಳಾಗಿವೆ. ಇನ್ನು ಅಪಘಾತದ ತೀವ್ರತೆ ಪಂಜಣ್ಣ ಹುಲ್ಲಪ್ಪ ಪೂಜಾರಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತ ಪಂಜಣ್ಣ ಅವರು ಹಾರಕೂಡ ಗ್ರಾಮದ ನಿವಾಸಿ ಅಂತ ತಿಳಿದು ಬಂದಿದೆ.
ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಜ್ಯ ಮಕ್ಕಳ ಆಯೋಗದಿಂದ ಶಾಲಾ ಮಕ್ಕಳ ಮುಕ್ತ ಸಂವಾದ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗದಲ್ಲಿ ಸರಾಯಿ ಮಾರಾಟ ಅಂದ್ರೆ ಮದ್ಯ ಮಾರಾಟ ಹೆಚ್ಚಾಗಿದ್ದು ಮನೆಯಲ್ಲಿ ಅಭ್ಯಾಸ ಮಾಡಲು ಆಗ್ತಾ ಇಲ್ಲ ಅಂತ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೊಸುಂಬೆ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕುಟುಂಬದಲ್ಲಿ ಗಂಡಸರು ಕುಡಿದು ಬಂದು ಕುಟುಂಬದ ಹೆಣ್ಣು ಮಕ್ಕಳಿಗೆ ಹೊಡೆಯುವುದು, ಜಗಳವಾಡುವುದರಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗಿ ಪೊಲೀಸ್ ಠಾಣೆಯ ಮೆಟ್ಟಲು ಇರ್ತಾ ಇದೆ. ಇದರಿಂದ ನಮಗೆ ನೆಮ್ಮದಿಯಾಗಿ ಅಭ್ಯಾಸ ಮಾಡಲಾಗ್ತಾ ಇಲ್ಲ, ಕೂಡಲೇ ಗ್ರಾಮೀಣ ಭಾಗದಲ್ಲಿ ಸರಾಯಿ ಬಂದ್ ಮಾಡಿ ಅಂತ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾನು ಬಂದಿದ್ದೇನಪ್ಪ ಅಂತಂದ್ರೆ ನಾವು ದಿನಾಲು ಕಾಲೇಜ್ಗೆ ಹೋಗ್ಬೇಕು ಅಥವಾ ಸ್ಕೂಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಆಟೋಗಳು ಒಂದು ವ್ಯವಸ್ಥೆ ಇತ್ತು. ನಾವು ಬಹಳ ದಿನ ಆಯ್ತು ಬಸ್ಸಿನ ವ್ಯವಸ್ಥೆ ಮಾಡ್ಕೊಡಿ ಸರ್ ಅಂತ ಹೇಳ್ತಾ ಇದ್ವಿ. ಬಹಳ ಸರಿಯಾಗಿ ನಾವು ಅರ್ಜಿನೂ ಬರ್ಕೊಟ್ಟಿದ್ವಿ, ಆದ್ರೆ ಏನು ರೆಸ್ಪಾನ್ಸ್ ಬಂದಿಲ್ಲ ಸರ್. ಹೀಗಾಗಿ ಆ ರೆಸ್ಪಾನ್ಸ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿ ನಿಮ್ಮಲ್ಲಿ ಒಂದು ಬಸ್ಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕೆಂದು ವಿನಂತಿಸ್ಕೊಳ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಊರಲ್ಲಿ ಮದ್ಯ ಮಾರಾಟ ಆಗ್ತಾ ಇತ್ತು ಸರ್. ಮದ್ಯಪಾನ ಆ ವ್ಯಸನವನ್ನ ಆ ವ್ಯಸನ ಮಾರಾಟವನ್ನ ನಿಷೇಧಿಸಬೇಕು. ಯಾಕಂತಂದ್ರೆ ಅದರಿಂದ ಬಹಳಷ್ಟು ಪ್ರಾಬ್ಲಮ್ಗಳಾಗ್ತಾ ಇದಾವ್ರಿ. ಇವಾಗ ಸಂಜೆ ಹೊತ್ತಿನಲ್ಲಿ ಏನ್ ಕುಡ್ಕೊಂಡ್ ಬರ್ತಿರ್ತಾರಲ್ರಿ, ಅವರು ಕುಡ್ಕೊಂಡ್ ಬಂದ್ಬಿಟ್ಟು ಇವಾಗ ಏನ್ ಅಭ್ಯಾಸ ಮಾಡ್ತಾ ಇರ್ತೀವಲ್ಲ, ಅವ್ರಿಗೆ ನಾವು ಅಭ್ಯಾಸ ಮಾಡೋ ಹೊತ್ತಿನಲ್ಲೇ ಜಗಳವನ್ನ ತೆಗಿತಾ ಇರ್ತಾರೆ. ತಾಯಿಯವರಿಗೆ ಆಮೇಲೆ ಅಕ್ಕ ತಂಗಿಯರಿಗೆ ಜಗಳ ತೆಗಿತಾ ಇರ್ತಾರ. ಆ ಟೈಮಲ್ಲಿ ನಮಗ ಅಭ್ಯಾಸ ಚೆನ್ನಾಗ್ ಆಗ್ತಾ ಇರಲ್ಲ. ಹೀಗಾಗಿ ಅದು ಒಂದು. ಮತ್ತಾಮೇಲೆ ನಮ್ಮ ಮೊನ್ನೆ ನಂದೇ ಒಂದು ಪರಿಸ್ಥಿತಿ ಹೇಳ್ಬೇಕಂತಂದ್ರ, ನಮ್ಮ ಅಣ್ಣ ಏನ್ ಮಾಡಿದಾರ್ರಿ, ಸಂಜೆಗೆ ಕುಡ್ಕೊಂಡ್ ಬಂದು ನಮ್ಮ ಮಮ್ಮಿಗೆ ಹೊಡಿತಾ ಇದ್ದಾರೆ. ನಾನೇನ್ ಮಾಡ್ತಾ ಇದ್ದೆ, ಅಭ್ಯಾಸ ಮಾಡ್ತಾ ಇದ್ದೆ ಸರ್. ಅವಾಗ ನಮ್ಮ ಅಮ್ಮ ಹೊಡಿಯೋದನ್ನ ನೋಡಿ ನಮ್ಮಮ್ಮ ನಮ್ಮ ಅಣ್ಣನ ಮೇಲೆ ಕೇಸ್ ಮಾಡೋಕ ಹೊರಟಿದ್ರು. ಹೀಗಾಗಿ ಇಂತ ಒಂದು ಪರಿಸ್ಥಿತಿಯನ್ನ ಬರ್ತಾ ಇದ್ದಾವ. ತಾಯಿಗೆ ಮಗ ಹೊಡಿತಾ ಇದ್ದಾನ ಅನ್ನೋ ಒಂದು ಕಾರಣ. ಅದೇ ರೀತಿ ಯಾವುದೇ ಪರವಾನಗಿ ಪತ್ರ ಇಲ್ಲದೆ ಏನ್ ಮಾಡ್ತಾ ಇದಾರ, ವ್ಯಸನ ಮಾರಾಟ ಮಾಡ್ತಾ ಇದಾರ. ಈ ವ್ಯಸನ ಒಂದು ಮುಖ್ಯ ಕಾರಣವಾಗಿದೆ. ಇದು ಒಂದು ನಿಷೇಧ ಮಾಡಿಸಬೇಕು, ಆಮೇಲೆ ಬಸ್ಸಿನ ವ್ಯವಸ್ಥೆ ಮಾಡಿಸಿ ಕೊಡ್ಬೇಕೆಂದು ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಸರ್. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.